ಪ್ರೊಡ್ಯೂಸರ್ ಮಗ ಹೀರೋ, ಅವ್ರಿಗೆ ಏನು ಗೊತ್ತಿಲ್ಲ ಸರ್. ಅಪ್ಪ ಸಾಫ್ಟ್ವೇರ್ ಅವ್ರು ಹೇಳ್ತಾರೆ ಸರ್ ನನಗೆ ಇಂಟ್ರೆಸ್ಟ್ ಇಲ್ಲ, ನಮ್ಮ ಅಪ್ಪ ಬಿಡ್ತಾ ಇಲ್ಲ. ಗುರು ಇಂಟ್ರೆಸ್ಟ್ ಇರೋರು ಇಲ್ಲಿ ಪಕ್ಕದಲ್ಲಿ ಇದೀವಿ, ನಮ್ಮೆಲ್ಲ ಅನ್ಎಜುಕೇಟೆಡ್ ಅಂತ ಕರೀತಾರೆ. ಎಲ್ಲ ನಟರು ಕ್ರಿಕೆಟ್ ನಲ್ಲಿ ಬಿಸಿ ಇದ್ದಾರೆ ಅಂತ. ಹೌದು ಸತ್ಯ ಅಂತ. ನೆಕ್ಸ್ಟ್ ಕಾಲ್ ಬರೋದು ಕನ್ನಡತಿ ಪ್ರೊಡಕ್ಷನ್ಸ್ ಇಂದ. ಆಯ್ತು ಅಂದ್ಬಿಟ್ಟು ನಾನು ಹೋಗ್ತೀನಿ, ಮತ್ತೆ ಸ್ಕ್ರೀನ್ ಟೆಸ್ಟ್ ಮಾಡ್ತಾರೆ. ದೇವ್ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ. ಅದು ಇಷ್ಟ ಆಗದೆ ಇರೋದು ನನ್ನ ವೈಫ್ಗೆ ಸರ್. ನಾನು ಸ್ಮೋಕ್ ಮಾಡೋದು ಇಷ್ಟ ಇಲ್ಲ. ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಎಂಡಿಂಗ್ ನೋಟ್ ಎಮೋಷನಲ್ ಆಗೋದೆ, ಯಾಕಂದ್ರೆ ಅಷ್ಟು ಪ್ರೀತಿ ನನ್ನ ಹೀರೋ ಮಾಡಿದಾಗೂ ಗಳಿಸ್ಕೊಂಡಿರಲಿಲ್ಲ ಸರ್. ಸೊ ಇದಾದ್ಮೇಲೆ ನೀವು ಮತ್ತೆ ಒಂದಷ್ಟು ಸೀರಿಯಲ್ಗಳನ್ನು ಮಾಡ್ತೀರಾ, ಸಿನಿಮಾಗಳನ್ನು ಮಾಡ್ತೀರಾ. ಹೇಮಂತ್ ಅವರೇ, ಹೀಗೆ ನಿಮ್ಮ ಪ್ರಕಾರ ಸೀರಿಯಲ್ಗೂ ಸಿನಿಮಾಗೂ ಏನು ಡಿಫ್ರೆನ್ಸು? ಸರ್ ಸೀರಿಯಲ್ಗೂ ಸಿನಿಮಾಗೂ ಅಂದರೆ ಒಬ್ಬ ಆ್ಯಕ್ಟ್ರಿಗೆ ಸೀರಿಯಲ್ಲು ಮತ್ತು ಸಿನಿಮಾಗಿರೋ ಡಿಫ್ರೆನ್ಸ್? ಸರ್ ಡಿಫ್ರೆನ್ಸ್ ಇದೆ ಸರ್. ಯಾಕಂದರೆ ನಾನು ಫಸ್ಟು ಮಾಡಿದ್ದು ಸೀರಿಯಲ್ಲು, ಆಮೇಲೆ ಸಿನಿಮಾ ಮಾಡಿದೆ, ಅದಾದಮೇಲೆ ರಂಗಭೂಮಿಗೂ ಹೋದೆ ಸರ್. ಯಾಕಂದರೆ ಕಲಿಕೆ ಇತ್ತು. ಅಂದರೆ ನಾನು ಇನ್ನೂ ಕಲಿಯೋದಿದೆ ಈಗಲೂ ಸರ್. ಈ ಕ್ಷಣನೂ ಕಲಿಯೋದಿದೆ ಇಲ್ಲಿ. ಸೀರಿಯಲ್ ಅಂತ ಬಂತು ಅಂದರೆ ಫ್ರೇಮ್ ಇಷ್ಟು, ಸಿನಿಮಾ ಬಂತು ಅಂದರೆ ಇಷ್ಟು, ಅದೇ ರಂಗಭೂಮಿ ನಾಟಕ ಅಂತ ಬಂತು ಅಂದರೆ ಇಷ್ಟು ಸರ್. ಅದು ಆ ಡಿಫ್ರೆನ್ಸ್ನ ತಿಳ್ಕೊಂಡೆ. ನಾನು ಅಷ್ಟೊಂದು ಪಂಡಿತ ಅಲ್ಲ ಸರ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಕ್ಕೆ. ಅಂದರೆ ಚಿಕ್ಕ ವಯಸ್ಸಿಂದನೂ ಅನ್ನೋ ಒಂದು ಆಸೆ ಇತ್ತಷ್ಟೇ. ಎಲ್ಲ ಬಂದು ಇಲ್ಲಿ ಕಲಿತಾ ಇರೋದು ನಾನು. ಇಲ್ಲಿ ನೋಡ್ತೀನಿ, ಯಾವುದಾದ್ರೂ ಇಷ್ಟ ಆಯಿತಾ, ಯಾರಾದರೂ ಮಾಡೋದಿದಾಯ್ತಾ, ಓಕೆ, ಅದನ್ನ ಕಲಿಯೋಕ್ಕೆ ಇದು. ನೀವು ಯಾವತ್ತಾರು ನೇರವಾಗಿ ಕೆಟ್ಟ ಸಾಲುಗಳಲ್ಲಿ ಯಾರಿಗಾರು ಬೈದಿದ್ದೀರಾ? ಸರ್ ಈ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಗೊತ್ತಲ್ಲ ಸರ್, ಅಡ್ಡ ಬಂದವ್ರಿಗೆಲ್ಲ ಬೈಕೊಂಡು ಹೋಗ್ತೀವಿ. ಅದು ಎಷ್ಟೋ ಸಲ ಅಂದ್ಕೊಂತೀನಿ, ಇಲ್ಲ ಗುರು ಸೈಲೆಂಟಾಗಿ ಹೋಗ್ಬೇಕಂದ್ರೆ ಇನ್ಸಿಡೆಂಟ್ಸ್ ನೋಡ್ತಾ ಇರ್ತೀವಲ್ಲ ಬೆಳಗ್ಗೆ. ಆದರೆ ಈಗ ವೈರಲ್ ಆಗ್ತದೆ ವೀಡಿಯೋಸ್, ಎಲ್ಲರೂ ಫೇಮಸ್ ಆಗಬೇಕು, ಎಲ್ಲರೂ ಪ್ರೊಫೈಲು ಓಡಬೇಕು, ಎವ್ರಿ ಒನ್ ವಿಲ್ ಬಿ ವೆಯ್ಟಿಂಗ್ ಟು ರೆಕಾರ್ಡ್. ಮನೇಲಿ ಕೂತ್ಕೊಂಡಪ್ಪ ಯಾರಿಗೂ ಏನು ಹೇಳ್ಬಾರ್ದಪ್ಪ, ಮೆಡಿಟೇಷನ್ ಮಾಡ್ಕೊಂಡು ಹೋದ್ರು ರೋಡಲ್ಲಿ ಯಾರಾದರೂ ಒಬ್ರು ಸರ್ ಅನ್ಎಜುಕೇಟೆಡ್ಸ್ ಅಂತ ಕರೀತೀನಿ. ಅಂದರೆ ಟ್ರಾಫಿಕಲ್ಲಿ ಅನ್ಎಜುಕೇಟೆಡ್ಸ್, ಅಂದರೆ ಟ್ರಾಫಿಕ್ ರೂಲಲ್ಲಿ ಬೀಪ್ ಹಾಕುವಂಥ ಪದಗಳಲ್ಲಿ ಬೈದಿರೋದಿದೆಯಾ? ಇನ್ನೇನು ಸರ್, ಅಲ್ಲಿ ರೋಡಲ್ಲಿ ಹೋಗೋ ಟೈಮಲ್ಲಿ ಬೀಪ್ ಸೌಂಡ್ಗಳೇ ಜಾಸ್ತಿ ಅದೇ ಇರೋದು, ಅವಾಗಲೇ ಬರೋದು, ಬೇರೆ ಟೈಮಲ್ಲಿ ಬರೋಲ್ಲ. ನೀವು ಆ್ಯಕ್ಟ್ ಮಾಡಬೇಕಾದ್ರೆ ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ನಿಮ್ಮ ಕೋ ಆರ್ಟಿಸ್ಟ್ ಅವರ ಹೆಸರನ್ನು ಮರ್ತಿರೋದಿದೆಯಾ? ಅಂದರೆ ಕ್ಯಾರೆಕ್ಟರ್ ಹೆಸರು ಆಗಿರ್ಬೋದು, ರಿಯಲ್ ಹೆಸರು ಆಗಿರ್ಬೋದು. ಎಸ್ ಸರ್, ನನಗೆ ಚಿಕ್ಕ ವಯಸ್ಸಿಂದನೂ ಒಂದೇ ಪ್ರಾಬ್ಲಮ್ಮು. ಹೆಂಗೆ ಗೊತ್ತು, ಸಿಕ್ಕಾಬಟ್ಟೆ ಫ್ರೆಂಡ್ಸ್ ಅಲ್ವಾ, ಹೆಸರುಗಳು ಪಟ್ಟನಂಗೆ ಬರೋಲ್ಲ. ಹಾಂ ಆಗಿದೆ. ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಅದೇ ಈಗ ನಿಮ್ಮ ಹೆಸರು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ನೀವು ಎದುರುಗಡೆ ಕಾಣಿಸಿದ್ದೀರಾ, ಏ ಗುರು ಆರಾಮ ನೀವು ಅಂದ್ಕೊಂಡು ಹೌದಾ ಯಾರೊಬ್ಬರು ಕರಿಯೋ ತನಕ, ಆಮೇಲೆ ಗೊತ್ತಾಗಿತ್ತು ಅಷ್ಟ ಅಷ್ಟೇ. ಸರ್ ಇವಾಗ ನಿಮಗೆ ಸೀರಿಯಲಲ್ಲಿ ಅಥವಾ ಸಿನಿಮಾಗಳಲ್ಲಿ ಕಾಸ್ಟ್ಯೂಮ್ಗಳನ್ನು ಕೊಡ್ತಾರೆ, ಯಾವತ್ತಾರು ಒಂದು ದಿವಸ ಆ ಕಾಸ್ಟ್ಯೂಮನ್ನು ಕದ್ದು ತಗೊಂಡು ಹೋಗಿದ್ದೀರಾ ಅಥವಾ ಹಿಂಗೆ? ಸರ್ ಸೀರಿಯಲಲ್ಲಿ ಖಂಡಿತವಾಗ್ಲೂ ಕಾಸ್ಟ್ಯೂಮ್ ಕೊಡಲ್ಲ ಸರ್, ಅಲ್ಲಿಗೆ ನಾವೇ ತಗೊಂಡು ಹೋಗ್ಬೇಕು. ಎಲ್ಲ ನೀವೀಗ ಏನು ಸೀರಿಯಲ್ ಮಾಡ್ಕೊಂಡು ಬಂದಿರೋ ಎಲ್ಲ ಕಾಸ್ಟ್ಯೂಮು ಹಿಂದೆ ಎಲ್ಲ ನಂದೇ ಸರ್. ಸ್ಟಾರ್ಟಿಂಗಲ್ಲಿ ಬರೀ ಬ್ರ್ಯಾಂಡೆಡ್ ಹಾಕಿರೋದು. ನೀವು ನೋಡಿದ್ರೆ ನನ್ನ ಸೀರಿಯಲ್ ಎಪಿಸೋಡ್ಸು ಬರೀ ಬ್ರ್ಯಾಂಡೆಡ್ ಬಟ್ಟೆನೇ ಸರ್ ಹಾಕಿರೋದು. ಸೀರಿಯಲ್ ಮಾಡಿದ್ರೆ ಬಟ್ಟೆಗಳು ಬೇಕು ಸರ್, ಅವ್ರು ಕೊಡಲ್ಲ. ಇದಂತೂ ಸತ್ಯವಾದದ್ದು ಮಾತ್ರ. ಸರ್ ಸಿನಿಮಾಗಳಲ್ಲಿ ಕೊಡ್ತಾರೆ, ಎರಡೆರಡು ಅಂದರೆ ಡಬಲ್ಸ್ ತಂದಿರ್ತಾರೆ, ಅದನ್ನ ಡಬಲ್ಸ್ ಅಂತ ಕರೀತಾರೆ. ಯಾಕಂದರೆ ಈಗ ಇದೇ ಥರದ್ದು ಎರಡು ತಂದಿರ್ತಾರೆ. ಶೂಟಿಂಗ್ ಮಾಡ್ತಾ ಅಕಸ್ಮಾತ್ ಏನಾದರೂ ಆಗೋಯ್ತು, ಜ್ಯೂಸ್ ಚೆಲ್ಕೊಳ್ಳೋದು, ಕಾಫಿ ಚೆಲ್ಕೊಳ್ಳೋದು, ಅಥವಾ ರದ್ದು ಹೋಯ್ತು ಅಥವಾ ಏನಾಯ್ತು, ಅಥವಾ ಶೂಟ್ ಅಂದರೆ ಸ್ಟಂಟ್ ಮಾಡೋ ಟೈಮಲ್ಲಿ ಹರಿತಾರೆ, ಸ್ಟಂಟ್ಸ್ ಮಾಡೋ ಟೈಮಲ್ಲಿ ಹರಿತಾರಲ್ವ, ಅವಾಗ ಡಬಲ್ಸ್ ಅಂದರೆ ಇನ್ನೊಂದು ಪೇರ್ ತಂದೆ. ಅದು ಶೂಟಿಂಗಲ್ಲಿ ಏನೋ ಆ ಥರ ಕಾಸ್ಟ್ಯೂಮ್ ಅಂದರೆ ಪ್ಲ್ಯಾನ್ ಮಾಡಿದಾಗ ತುಂಬ ಇಷ್ಟ ಆಯಿತು ಸರ್. ಆ ಸಿನಿಮಾದಲ್ಲಿ ಅದೊಂದು ನಮ್ಮ ಡೈರೆಕ್ಟರ್ನ ಕೇಳಿದ್ದೆ, ಸರ್ ಅದೊಂದು ಟೀ ಶರ್ಟ್ ಕೊಡಿ ಮೆಮೊರಿಗೆ ಇಟ್ಕೊತೀನಿ ಅಂತ. ಹೇಮಂತ್ ಕೊಡ್ತೀನಿ ಎಲ್ಲ ಆದಮೇಲೆ ಅಂದ್ಬಿಟ್ಟು ಎಲ್ಲ ಪ್ರೊಡಕ್ಷನಲ್ಲೇ ಇದೆ ಸರ್, ಇನ್ನೂ ಸಿಕ್ಕಿಲ್ಲ ಅದು ಟೀ ಶರ್ಟ್. ಸೊ ಹಂಗಾರೆ ಎಲ್ಲೂ ಕದ್ದು ಅಂತ ತಗೊಂಡು ಇಲ್ಲ ಸರ್. ನೀವು ಯಾವತ್ತಾದರೂ ಏನಾದರೂ ಸುಳ್ಳಾಗಿ ಬರ್ದಿದ್ದೀರಾ? ಅಂದರೆ ನಿಮಗೆ ಟ್ಯಾಲೆಂಟ್ ಅನ್ನೋದಕ್ಕಿಂತ ನಿಮಗೆ ಈ ಸ್ಕಿಲ್ ಗೊತ್ತಿಲ್ಲ ಆದರೂ ಗೊತ್ತಿದೆ ಅಂತ ಪೋರ್ಟ್ರೇ ಮಾಡ್ಕೊಂಡಿದ್ದೀರಾ? ಹೌದು ಸರ್. ಸಿನಿಮಾಗೆ ನಿಮಗೆ ಯಾವುದೋ ಒಂದು ಸ್ಕಿಲ್ ಕೇಳಿರ್ತಾರೆ, ನನಗೆ ಈ ಥರ ಸ್ಕಿಲ್ ಬೇಕು ಅಂತ, ನೀವು ಗೊತ್ತಿಲ್ಲ ಅಥವಾ ನನಗೆ ಆ ಸ್ಕಿಲ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಸಿನಿಮಾ ಹೋಗುತ್ತೆ ಅನ್ನೋ ಭಯಕ್ಕೋಸ್ಕರ ನೀವೇನಾದ್ರು ಸುಳ್ಳು ಹೇಳಿ ಒಪ್ಕೊಂಡಿರೋದಿದೆಯಾ? ಇಲ್ಲ, ಆಡಿಷನ್ಸ್ಗೆ ಹೋಗಿದ್ದೆ. ಆಡಿಷನ್ಸ್ಗೆ ಹೋದಾಗ ಅಲ್ಲಿ ಡೈರೆಕ್ಟರ್ ಕೇಳಿದ್ದುಂಟು, ನಿಮಗೆ ಸ್ಟಂಟ್ಸ್ ಬರುತ್ತಾ ಅಂತ. ನಾನು ಸ್ಟಂಟ್ಸ್ ಎಲ್ಲೂ ಕಲ್ತೋನಲ್ಲ ಸರ್, ನೋಡಿದ್ದೀನಿ, ಒಂದಷ್ಟು ಮಾಡಿದ್ದೀವಿ. ಅದಾದಮೇಲೆ ಇತ್ತೀಚೆಗೆ ಇಂಡಸ್ಟ್ರಿಗೆ ಬೇಕಾಗಿರೋದನ್ನ ಒಂದೊಂದೇ ಕಲಿತಾ ಇದ್ದೀವಿ. ಅವಾಗ ಗೊತ್ತಿರಲಿಲ್ಲ. ಸ್ಟಂಟ್ಸ್ ಗೊತ್ತಾ ಅಂದಾಗ ಹ್ಞೂ ಅಂತ ಹೇಳಿದೆ. ಆಯಿತು ಅಂದ್ಬಿಟ್ಟು ಫ್ಲೋರಲ್ಲಿ ಮಾಡೋಕ್ಕೆ ಹೇಳ್ಬಿಟ್ರು. ಏನೇನು ಮಾಡ್ತೀವೋ ಮಾಡು ಅಂದ್ಬಿಟ್ರು. ಫ್ಲೋರಲ್ಲ, ಹೇಗಪ್ಪ ಮಾಡೋದು ಫ್ಲೋರಲ್ಲಿ ಅಂದ್ಬಿಟ್ಟು ನನಗೆ ಗೊತ್ತಿರೋ ಒಂದೆರಡು ಪಲ್ಟಿ, 2 ಕಾಟ್ ವೀಲ್ ಹೊಡೆದೆ, ಅದೇನು ಸರಿ ಹೊಡಿಲಿಲ್ಲ. ಆ ಥರ ಹೇಳಿದ್ದು ಉಂಟು. ಯಾವ ಥರ ನಿಮ್ಮ ಫ್ಯಾನ್ ಮುಂದೆ ತುಂಬ ಮುಜುಗರ ಆಗುವಂಥದ್ದು ಇನ್ಸಿಡೆಂಟ್ ನಡೆದಿದೆಯಾ? ಹ್ಞೂ ಸರ್, ಮುಜುಗರ ಅಂದರೆ ಮಿಲನ ಸೀರಿಯಲ್ ಮಾಡ್ತಾಯಿದ್ವಿ.
ನಂದು ಆಗ್ತಾನೆ ಎಂಟ್ರಿ ನಾವು ಹುಬ್ಳಿ ಧಾರವಾಡಿಗೆ ಹೋಗಿದ್ವಿ ಈ ಸೀರಿಯಲ್ ಸಂತೆ ಅಂತ ಮಾಡೋರಾಗ. ಹೀರೋ ಹೀರೋಯಿನ್ ಇಳಿತಾರೆ, ಹೀರೋ ಹೀರೋಯಿನ್ನ ಎಲ್ಲರೂ ಮುದ್ರಕೊಂಡ್ಬಿಡ್ತಾರೆ ಸರ್. ನಾನು ನಿರಂಜನ್ ದೇಶಪಾಂಡೆ ಪಕ್ಕದಲ್ಲಿರ್ತೀವಿ. ನಾನು ಕೇಳ್ತೀನಿ, ಪಾಂಡೆ ನಮ್ಗೆ ಯಾವಾಗೋ ಹಿಂಗೆ ಅಂತೀನಿ. ಪಾಂಡೆ ಟೈಮ್ ಬರುತ್ತಾಳೋ ಅಂತಾನೆ. ಆಯಿತು ಅಂದ್ಬಿಟ್ಟು ಸ್ವಲ್ಪ ಹಿಂಗೆ ಮುಂದೆ ಹೋಗ್ತೀವಿ. ಒಂದು ದೂರದಿಂದ ಒಂದು ಸೆಟ್ ಆಫ್ ಹುಡುಗಿರು ಚಿರಾಗ್ ಅಂತಾರೆ. ಚಿರಾಗ್ ಅಂದಿದ ತಕ್ಷಣ ಸರ್ ನಂಬ್ತಿರೋ ಬಿಡ್ತಿರೋ, ಹೀರೋ ಹೀರೋಯಿನ್ ಹತ್ರ ಇಲ್ಲ ಜನ, ಫುಲ್ಲು ಇಲ್ಲಿ ಮುದ್ರಕೊಂಡ್ಬಿಟ್ಟಿದ್ದಾರೆ. ಆ ರ್ಯಾಂಪ್ ಆ ಹಳ್ಳಿಯಲ್ಲಿ ಫುಲ್ಲು ನನ್ನ ಇಟ್ಕೊಂಡು ರ್ಯಾಂಪ್ ವಾಕ್ ಮಾಡ್ದಂಗೆ ಆಯ್ತು. ಓಕೆ, ಹೇಮಂತ್ ಅವರೇ, ನಿಮ್ಮಲ್ಲಿರೋ ಒಂದು ಕ್ಯಾರೆಕ್ಟ್ರು ಅಥವಾ ಒಂದು ಹ್ಯಾಬಿಟ್ಟು ನಿಮ್ಮ ಲೈಫ್ ಪಾರ್ಟ್ನರ್ಗೆ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಇಷ್ಟ ಆಗದಿರೋದು ಅಂದರೆ ಯಾವುದು? ಇಷ್ಟ ಆಗದೆ ಇರೋದು ಅಂದರೆ ನಾನು ನೇರವಾಗಿ ಮಾತಾಡ್ತೀನಿ. ಹಿಂದೆ ಒಂದು ಮುಂದೆ ಒಂದಿಲ್ಲ. ಮತ್ತು ಆನ್ ದಿ ಫೇಸ್ ಸರ್ ಏನಿದೆಯೋ ಡೈರೆಕ್ಟಾಗಿ ಮಾತಾಡಿದ್ರೇ ಅಲ್ವಾ. ಈಗ ನನಗೆ ನಿಮ್ಮ ಹತ್ರ ಪ್ರಾಬ್ಲಮ್ ಇಟ್ಕೊಂಡು ಅವ್ರ ಹತ್ರ ಮಾತಾಡಿದ್ರೆ ಆಗುತ್ತಾ? ನಿಮ್ಮ ಹತ್ರ ಬಂದು ಕೂತ್ಕೊಂಡು ಮಾತಾಡಿದ್ರೇ ಸೊಲ್ಯೂಷನ್ ಸಿಗೋದು. ಕರೆಕ್ಟಾ? ಏನಿದೆ ನೇರವಾಗಿ ಮಾತಾಡ್ತೀನಿ. ನಂಗೆ ಬಕೀಟ್ ಹಿಡಿಯೋಕ್ಕೆ ಬರೋಲ್ಲ. 8ನೇ ಕ್ಲಾಸಲ್ಲೇ ಫೇಲ್ ಆದನು ಸರ್. 8ನೇ ಕ್ಲಾಸಲ್ಲೇ ಆ ಮುಜುಗರ ಎಲ್ಲ ನೋಡ್ದನು. ನನಗೆ ಆ ಫೇಲ್ಯೂರ್ ಅನ್ನೋದು ಈಗಲೂ ನನಗೆ ಫೇಲ್ಯೂರ್ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ನಾನು 10th ಪಾಸ್ ಆಗಲ್ಲ ಅಂದರು, 10th ಪಾಸ್ ಆದೇ ಸಕ್ಸಸ್ಸು. ಪಿ ಯು ಸಿ ಪಾಸ್ ಆಗಲ್ಲ ಅಂದರು, ಪಿ ಯು ಸಿ ಪಾಸ್ ಆದೇ ಸಕ್ಸಸ್ಸು. ಡಿಗ್ರಿ ಪಾಸ್ ಆಗಲ್ಲ ಅಂದರು, ಡಿಗ್ರಿ ಪಾಸ್ ಆದೇ ಸಕ್ಸಸ್ಸು. ಕಂಪ್ನಿ ಏನೋ ಇವ್ನಿಗೆ ಯಾವುದೋ ಒಳ್ಳೆ ಕಂಪ್ನಿಯಲ್ಲಿ ಕೆಲಸನೇ ಸಿಗಲ್ಲ ಅಂದರು. ಸರ್ ಇನ್ಫೋಸಿಸ್ ನಾನು ಕೆಲಸ ಮಾಡಿರೋದು, ಪ್ರೈಡ್ ಇದೆ, ಪ್ರೌಡ್ ಇದೆ. ಅದಾದಮೇಲೆ ಸಿನಿಮಾ ಮಾಡ್ತಾನೆ ಅಂದಾಗ ಎಲ್ಲರೂ ನಕ್ಕಿದ್ರು. ವಾಟ್ ಈಸ್ ಯುವರ್ ಏಮ್ ಅಂದಾಗ ಮಾಡಲ್ ಅಂದಾಗಲೇ ನಿಮ್ಮ ಮುಖ ನೋಡ್ಬೇಕು ಕನ್ನಡಿಯಲ್ಲಿ ಅಂತಿದ್ರು. ಸರಿನಾ? ಸಿನಿಮಾ ಈ ಕ್ಷೇತ್ರಕ್ಕೆ ಬರ್ತೀನಿ ಅಂದೆಲ್ಲ ಇವನ ಕೈಲಿ ಆಗಲ್ಲ ಅಂದರು. ಸರ್ ಈಗ 9ರಿಂದ 10 ಸೀರಿಯಲ್ ಮಾಡಿದ್ದೀನಿ, 7 ಸಿನಿಮಾ, 5 ಸಿನಿಮಾ ರಿಲೀಸ್ ಆಗಿದೆ, 6ನೇ ಸಿನಿಮಾ ರಿಲೀಸ್ಗಿದೆ, 7ನೇ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಯಾವ್ದಾದ್ರು ಹ್ಯಾಬಿಟು ಇಷ್ಟ ಆಗದಿರೋ ಅಂತಂದ್ರೆ? ಅದು ಇಷ್ಟ ಆಗದಿರೋದು ನನ್ನ ವೈಫ್ಗೆ ಸರ್. ನಾನು ಸ್ಮೋಕ್ ಮಾಡೋದು ಇಷ್ಟ ಇಲ್ಲ. ಅದನ್ನು ಓಪನ್ ಆಗಿ ಹೇಳ್ತಿದ್ರೆ ಆಡಿಯನ್ಸಿಗೆ ಗೊತ್ತಾದ್ರೂ ಪರವಾಗಿಲ್ಲಲ್ಲ. ಹೆಂಡತಿಗೆ ಗೊತ್ತಂತೆ, ಇನ್ನು ಆಡಿಯನ್ಸ್ ಅವು ಅದೇ ಅಲ್ವಾ, ನನ್ನ ಹೆಂಡ್ತಿಗೆ ಗೊತ್ತು. ಸರಿ, ಐ ನೋ ಮೈ ಲಿಮಿಟೇಷನ್ ಸರ್. ಪ್ರತಿಯೊಂದರಲ್ಲೂ ಐ ನೋ ಮೈ ಲಿಮಿಟೇಷನ್ಸ್. ಸೊ ಹೇಮಂತ್ ಅವರೇ, ಕೊನೆಯದಾಗಿ ನೀವು ಲಾಸ್ಟ್ ಹೇಳಿರೋ ಸುಳ್ಳು? ಅಯ್ಯೋ ಸರ್, ನಾನು ಸುಳ್ಳು ಹೇಳೋದು ಕಮ್ಮಿ ಅಂದರೆ ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ ಸರ್. ಅದು ಏನು ಎತ್ತ ಅನ್ನೋದು ಗೊತ್ತಿಲ್ಲ. ನೇರವಾಗಿರ್ತೀನಿ, ನೇರವಾಗಿ ಮಾತಾಡ್ತೀನಿ. ಚಿಕ್ಕ ಪುಟ್ಟ ಹೇಳಿರ್ಬೋದೇನೋ ನೋಡಿ, ಲಾಸ್ಟ್ ಹೇಳಿದ್ದಂದರೆ ನೆನಪಿಸ್ಕೋಬೇಕಾಗತ್ತೆ ನಾನು. ನೀವು ಒಂದು ಮೆಗಾ ಹಿಟ್ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಬರ್ತಿತ್ತು, ಕನ್ನಡತಿ ಅನ್ನೋ ಒಂದು ಸೂಪರ್ ಡೂಪರ್ ಹಿಟ್ ಆದ ಒಂದು ಸೀರಿಯಲ್ಗೆ ಎಂಟರ್ ಆಗ್ತೀರಾ. ಅದು ಹೆಂಗೆ ಸಿಕ್ತು ನಿಮಗೆ? ಅಂದರೆ ಆಡಿಷನ್ ಥ್ರೂನೇನೋ ಅಥವಾ ನಿಮಗೆ ಅದು ಆ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು? ಆ ಜರ್ನಿ ಈಗಲೂ ನೆನಪಿದೆ. ನಾನು ನಮ್ಮ ತಂದೆ ಊರಿಂದ ಬರ್ತಾ ಇರ್ತೀವಿ, ಅಂದರೆ ಚಿತ್ರದುರ್ಗದಿಂದ ಬ್ಯಾಂಗ್ಳೂರಿಗೆ ಬರ್ತಾ ಇರ್ತೀವಿ. ಕಾಲ್ ಬರುತ್ತೆ, ಚಾನಲಿಂದನೇ ಕಾಲ್ ಬರೋದು. ಕಾಲ್ ಬರುತ್ತೆ, ಹೇಮಂತ್ ಯಾವ ಪ್ರಾಜೆಕ್ಟ್ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ. ಯಾವುದೂ ಇಲ್ಲ ಅಂತೀನಿ. ಆವಾಗ ಅವರಿದ್ದರು ಲಕ್ಷಣ ಅಂತ ಒಂದು ಹೊಸ ಸೀರಿಯಲ್ ಬರ್ತಾಯಿದೆ, ಅದಕ್ಕೆ ಬಂದು ಸ್ಕ್ರೀನ್ ಟೆಸ್ಟ್ ಕೊಡಿ ಅಂತಾರೆ. ನಾನು ಆಯಿತು ಸರ್ ಅಂತ ಹೋಗ್ತೀನಿ. ಅಲ್ಲಿ ಹೋದಾದ್ಮೇಲೆ ಆಡಿಷನ್ಸ್ ತೊಗೊತಾರೆ, ಕಳಿಸ್ತಾರೆ. ಬಟ್ ನೆಕ್ಸ್ಟ್ ಕಾಲ್ ಬರೋದು ಕನ್ನಡತಿ ಪ್ರೊಡಕ್ಷನ್ಸಿಂದ. ಆಯಿತು ಅಂದ್ಬಿಟ್ಟು ನಾನು ಹೋಗ್ತೀನಿ, ಮತ್ತೆ ಸ್ಕ್ರೀನ್ ಟೆಸ್ಟ್ ಮಾಡ್ತಾರೆ. ದೇವ್ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ. ಆಯಿತು, ಆಡಿಷನ್ಸ್ ಕೊಡ್ತೀನಿ, ಹೋಗ್ತೀನಿ. ಅವ್ರು ಹೇಳ್ತಾರೆ ಹೇಮಂತ್ ಸೆಲೆಕ್ಟು, ದಿಸ್ ವಿಲ್ ಬಿ ಯುವರ್ ಕ್ಯಾರೆಕ್ಟರ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಲ್ಲಿ ಹೋದಾದ್ಮೇಲೆ ಗೊತ್ತಾಗುತ್ತೆ ಇಟ್ಸ್ ಅನ್ ರೀಪ್ಲೇಸ್ಮೆಂಟ್ ರೋಲ್ ಅಂತ. ಅಂದರೆ ದೇವನ ಕ್ಯಾರೆಕ್ಟರ್ ಒಬ್ಬರು ಯಾರೋ ಮಾಡ್ತಿದ್ರು. ಹೌದೌದು ಮಾಡಿದ್ದಾರೆ. ಆ್ಯಕ್ಚುಲಿ ಏನು ಅಂದರೆ ಅಲ್ಲಿರೋರು ಕನ್ವಿನ್ಸ್ ಆಗಬೇಕು ಫಸ್ಟು. ಯಾಕಂದ್ರೆ ರೀಪ್ಲೇಸ್ಮೆಂಟ್ ರೋಲ್ ಮಾಡ್ತಿರೋದು. ನಾನು ರೀಪ್ಲೇಸ್ಮೆಂಟ್ ಬಂದಿದ್ದ ತಕ್ಷಣ ನಾನು ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಆಯಿತು, ಡೈಲಾಗ್ ಕೊಡಿ, ಏನಿದೆಯೋ ಎಮೋಷನ್ಸ್ನ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ ಎಮೋಷನ್ಸ್ ಓಕೆ, ನನಗೆ ಎಲ್ಲಿ ನಾನು ಕನೆಕ್ಟ್ ಆದೆ ಅಂತ ಗೊತ್ತಾಯಿತು ಅಂದರೆ ಅಂದರೆ ನಾನು ಶೂಟಿಂಗ್ ಮಾಡ್ತಾ ಇದ್ನಲ್ಲ ಅಲ್ಲೇ ಕನ್ವಿನ್ಸ್ ಆಗೋದು. ಆಮೇಲೆ ಇಟ್ ವಾಸ್ ಸೋ ಈಸಿ ಟು ಕನೆಕ್ಟ್ ಟು ದಿ ಪೀಪಲ್. ಸೊ ಮೇಜರ್ ಬ್ರೇಕ್ ಅಂತಲೇ ಹೇಳ್ಬೋದು. ಡಾಕ್ಟರ್ ದೇವ್ ಪಾತ್ರ ಇದೆಯಲ್ಲ, ಇಟ್ ಕನೆಕ್ಟೆಡ್ ಸರ್. ದೇವತೆ ಅಲ್ಲ, ಕನ್ನಡತಿ ಮೊದಲೇ ಹಿಟ್ಟಾದಂಥ ಒಂದು ಸೀರಿಯಲ್. ಆ ಸೀರಿಯಲ್ಗೆ ಒಂದು ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಹೋಗ್ಬಿಟ್ಟು ಆ ರೀಪ್ಲೇಸ್ಮೆಂಟ್ ಅನ್ನೋದೇ ಹೆಸರು ಮರ್ಸ್ಬಿಟ್ಟೆ ಸರ್. ಯಾಕಂದರೆ ಹೊರಗಡೆ ಇರೋರು ಈಗ ಹೋದ್ರೂ ನನ್ನೇ ಕಂಡುಹಿಡಿಯೋದು, ನೀವು ಡಾಕ್ಟರ್ ದೇವ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಎಂಡಿಂಗ್ ನೋಟ್ ಎಮೋಷ್ನಲ್ ಆಗೋದೆ. ಯಾಕಂದರೆ ಅಷ್ಟು ಪ್ರೀತಿ ನಾನು ಹೀರೋ ಮಾಡಿದಾಗೂ ಗಳಿಸ್ಕೊಂಡಿರಲಿಲ್ಲ ಸರ್. ಟು ಬಿ ಫ್ರ್ಯಾಂಕ್, ಸತ್ಯ ಹೇಳ್ತೀನಿ, ಹೀರೋ ಮಾಡಿದಾಗೂ ನಾನು ಅಷ್ಟೊಂದು ಗಳಿಸ್ಕೊಂಡಿರಲಿಲ್ಲ. ಬಟ್ ಕನ್ನಡತಿಗೆ ಮೇಜರ್ ಬ್ರೇಕ್. ಹೇಮಂತ್ ಅವರೇ, ನಾವು ಇದಿಷ್ಟು ವಿಚಾರಗಳು ನಾವು ಸಿನಿಮಾ ಸೀರಿಯಲ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಬಂದ್ವಿ. ನಿಮ್ಮ ಎಕ್ಸ್ಪೀರಿಯೆನ್ಸು, ನೀವು ಅನಂತನಾಗ್ ಸರ್ ಜೊತೆಗೆ ಹಂಚ್ಕೊಂಡಿರೋ ರೀತಿ ಎಲ್ಲ ಮಾತಾಡ್ಕೊಂಡು ಬಂದ್ವಿ. ಒಂದಷ್ಟು ರಿಯಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಒಬ್ಬ ಆ್ಯಕ್ಟರ್ ಆದವನಿಗೆ ಬರೀ ಸಿನಿಮಾನ ನಂಬ್ಕೊಂಡು ಜೀವನ ನಡೆಸ್ಬೋದು? ಖಂಡಿತವಾಗ್ಲೂ ಇಲ್ಲ ಸರ್. ಇಲ್ಲಿ ಏನಂದರೆ ಇಲ್ಲಿ ಯಾರನ್ನೂ ಬೆಳೆಸಲ್ಲ, ಇದಂತೂ ತಿಳ್ಕೊಬೇಕು. ಯಾಕಂದರೆ ನನಗೆ 7 ಸಿನಿಮಾ ಎಕ್ಸ್ಪೀರಿಯೆನ್ಸ್ ಇದೆ. ಸೀರಿಯಲ್ ವರ್ಕಿಂಗ್ ಸ್ಟೈಲೇ ಬೇರೆ, ಸಿನಿಮಾ ವರ್ಕಿಂಗ್ ಸ್ಟೈಲೇ ಬೇರೆ. ನಾನಿಲ್ಲಿ ಅಂದರೆ ಸಿನಿಮಾದಲ್ಲಿ ಪ್ರೊಡ್ಯೂಸರೇ ಹೀರೋ ಆಗೋದು ನೋಡಿದ್ದೀನಿ, ಪ್ರೊಡ್ಯೂಸರ್ ಮಕ್ಕಳನ್ನ ಹೀರೋ ಮಾಡೋದು ನೋಡಿ. ಅವ್ರಿಗೆ ಆ್ಯಕ್ಟಿಂಗ್ ಸುಗಂಧ ಗೊತ್ತಿಲ್ಲ ಅಂದ್ರೂ, ಯಾಕಂದರೆ ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ ಸರ್. ಅಂದರೆ ಇಲ್ಲಿ ಅವ್ರನ್ನ ಟ್ರೈನ್ ಮಾಡಿ
ಗೊತ್ತಿಲ್ಲ ಸರ್, ಅವ್ರಿಗೆ ಆ ಇಂಟ್ರೆಸ್ಟ್ ಬೇಕು. ಈಗ ನಾನು ನೋಡಿದ್ದೀನಲ್ಲ, ನಾನು ರುಧಿರ ಕಣಿವೆ ಅಂತ ಒಂದು ಸಿನಿಮಾ ಮಾಡಿದೆ. ಪ್ರೊಡ್ಯೂಸರ್ ಮಗ ಹೀರೋ, ಅವ್ರಿಗೆ ಏನು ಗೊತ್ತೇ ಇಲ್ಲ ಸರ್. ಅಪ್ಪ ಸಾಫ್ಟ್ವೇರ್, ಅವ್ರು ಹೇಳ್ತಾರೆ ಸರ್ ನನಗೆ ಇಂಟ್ರೆಸ್ಟೇ ಇಲ್ಲ, ನಮ್ಮ ಅಪ್ಪ ಬಿಡ್ತಾ ಇಲ್ಲ. ಗುರು ಇಂಟ್ರೆಸ್ಟ್ ಇರೋರು ಇಲ್ಲಿ ಪಕ್ಕದಲ್ಲಿ ಇದ್ದೀವಿ, ನಮ್ಮ ಮೇಲೆ ಹಾಕು, ನಾವು ಕನಸು ಅದನ್ನ ಕಟ್ಟಬೇಕು ಅಂತ ಬಂದಿದ್ದೀವಿ. ನೋಡಿದ್ರು ಮಗನ ಮೇಲೆ ಹಾಕಿದ್ರು, ಸಿನಿಮಾ ಒಂದು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರು, ಕರೆಕ್ಟ್. ಅದು ರಿಲೀಸ್ ರಿಲೀಸ್ ನಾನು ಮಾಡಿರೋ ಸಿನಿಮಾ ಎಲ್ಲ ರಿಲೀಸ್ ಆಗಿದೆ ಸರ್. ಈಗ 6ನೇ ಸಿನಿಮಾ ವರ್ಣತರಂಗ ರಿಲೀಸ್ ಆಗಬೇಕು, 7ನೇ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ. ಸೊ ಏನಂತಾರೆ, ಈ ಆ್ಯಕ್ಟಿಂಗು ಇದೆಲ್ಲ ಒಂದು ಪಾರ್ಟ್ ಆದರೆ ಕ್ರಿಕೆಟ್ ಜರ್ನಿನೂ ನಿಮ್ದೊಂದು ಸೈಡಲ್ಲಿ ಬರ್ತಾ ಇತ್ತು. ಅಂದರೆ ಒಂದಷ್ಟು ಟೂರ್ನಮೆಂಟ್, ಇಂಡಸ್ಟ್ರಿಯಲ್ಲಿರೋ ಟೂರ್ನಮೆಂಟ್ಗಳನ್ನೇ ಆಡ್ಕೊಂಡು ಬಂದಿದ್ದೀರಾ. ಸರ್ ಕ್ರಿಕೆಟಿಂಗ್ ಅಂತ ಬಂತು ಅಂದರೆ ನಾವು ಇಂಡಿಯಾದಲ್ಲಿ ಹುಟ್ಟಿದ್ದೀವಿ, ಇಟ್ಸ್ ಇನ್ ಬ್ಲಡ್ ಅಂತಲೇ ಹೇಳ್ಬೋದು. ಓಕೆ, ಕ್ರಿಕೆಟ್ ಚೆನ್ನಾಗಿ ಆಡ್ತಾ ಇದ್ದೀನಿ, ರಾಜ್ ಕಪ್ ಆಡಿದೆ ಒಂದು 4 ಇಯರ್ಸ್ ಬ್ಯಾಕ್. ಈಗ ಒಂದು 3 ಇಯರ್ಸಿಂದ ನಿಲ್ಲಿಸ್ಬಿಟ್ಟೆ, ಯಾಕಂದರೆ ಒಂದು ಆರ್ಟಿಕಲ್ ಓದಿದೆ, ಎಲ್ಲ ಆ್ಯಕ್ಟರ್ಸ್ ಎಲ್ಲ ನಟರು ಕ್ರಿಕೆಟ್ನಲ್ಲಿ ಬ್ಯುಸಿ ಇದ್ದಾರೆ ಅಂತ. ಹೌದು, ಸತ್ಯ ಅನಿಸ್ತು. ಯಾಕಂದರೆ 2 ವರ್ಷ ಈ ಲೆದರ್ ಬಾಲ್ ಹುಚ್ಚಿಡಿದ್ಬಿಟ್ಟೆ. ಕ್ರಿಕೆಟ್ ಚಿಕ್ಕ ವಯಸ್ಸಿಂದ ಹುಚ್ಚಿತ್ತು, ಲೆದರ್ ಬಾಲ್. ಮತ್ತು ದುಡ್ಡಿರೋರೆಲ್ಲ ಟೂರ್ನಮೆಂಟ್ ಮಾಡೋಕ್ಕೆ ಶುರು ಮಾಡ್ಬಿಟ್ರು ನಮ್ಮ ಇಂಡಸ್ಟ್ರಿಯಲ್ಲಿ. ಆ ಲೀಗಂತೆ ಈ ಲೀಗಂತೆ ನಿಮ್ಗೆ ನೋಡಿ, ಅಂದರೆ ಕ್ರಿಕೆಟ್ ಜಾಸ್ತಿ ಆಗೋಯ್ತು. ನನಗೂ ಅಷ್ಟೇ, ಕೇಳೋರೆಲ್ಲ ಏನಂತ ಕೇಳಿ, ಯಾವ ಮ್ಯಾಚ್ ನೆಕ್ಸ್ಟು, ಯಾವ ಟೂರ್ನಮೆಂಟ್ ನೆಕ್ಸ್ಟು, ಎಲ್ಲಿ ಹೋಗ್ತಾ ಇದ್ದೀರಾ, ಯಾವ ಸಿನಿಮಾ ಅನ್ನೋದು ಸಿನಿಮಾನ ಟಾಪಿಕ್ಕೇ ಹೊಟ್ಟೋಯ್ತು. ನಾನು ಯಾವ ಕ್ರಿಕೆಟು, ಯಾವ ಲೀಗು, ಏನಪ್ಪ ಕ್ರಿಕೆಟ್ ಒಪ್ಕೊತಾ ಇಲ್ವಾ ನೀನು ಅನ್ನೋರು. ನಾನು ಆಮೇಲೆ ಅನಿಸ್ತು, ಇಲ್ಲ ಗುರು, ನಾನು ಒಬ್ಬ ಆ್ಯಕ್ಟರ್ ಆಗಬೇಕಂತ ಬಂದಿರೋದು, ಇಲ್ಲಿ ಕ್ರಿಕೆಟರ್ ಅಂತ ನಾನು ಪ್ರೂವ್ ಮಾಡ್ಕೊಳಕ್ಕೆ ಇಲ್ಲವೇ ಇಲ್ಲ. ಆಮೇಲೆ ಬೇಡ, ಓಕೆ ಅಲ್ಲಿ ಡಿಸೈಡ್ ಮಾಡ್ತೀನಿ, ನಂದು ಕ್ರಿಕೆಟಿಂಗಲ್ಲ. ಪ್ರೆಸೆಂಟ್ಲಿ ಹೇಮಂತ್ ಇವಾಗ ಹೇಗಿದ್ದಾರೆ, ಲೈಫಲ್ಲಿ ಏನು ನಡೀತಿದೆ, ಮುಂದೆ ಬರೋ ಪ್ರಾಜೆಕ್ಟ್ಗಳೇನು, ಅದ್ರ ಬಗ್ಗೆ ಹೇಳೋದಾದ್ರೆ? ಹೇಮಂತ್ ಈಗ ಸದ್ಯಕ್ಕೆ ನನ್ನ ಪೇರೆಂಟ್ಸ್ಗೆ, ನನ್ನ ವೈಫ್ಗೆ ಹೆಲ್ಪ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಸಿನಿಮಾ ಅಂತ ಬಂತು ಅಂದರೆ ದೇವರ ಆಟ ಬಲ್ಲವರ ಯಾರೋ ಜನಾರ್ದನ್ ಜಾನಿ ಅಂದ್ಬಿಟ್ಟು ಅವರು ಒಟ್ಟಿಗೆ ಮಾಡಿರೋದು, ಅವ್ರ ಜೊತೆಗೆ ಇನ್ನೊಂದು ಸಬ್ಜೆಕ್ಟ್ ಒಪ್ಕೊಂಡಿದ್ದೀನಿ. ಆ ಶೂಟ್ ಪ್ರೋಸೆಸ್ ಆಗಬೇಕು, ಇನ್ನು ಕನ್ಫರ್ಮೇಷನ್ ಡೇಟ್ಸ್ ಬಂದಿಲ್ಲ. ಸೂಪರ್. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳು ನಿಮ್ಗೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ನಿಮಗೆ ಹೇಳುತ್ತಾ, ನಮ್ಮ ಚಾನಲಿಗೆ ಬಂದು ನಿಮ್ಮ ಒಂದಷ್ಟು ಅನಿಸಿಕೆಗಳನ್ನು ಹಂಚಿಕೊಂಡಿರೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇದಿಷ್ಟು ನಟ ಹೇಮಂತ್ ತಿಪ್ಪೇಸ್ವಾಮಿಯವರ ಜೀವನದ ಬಗ್ಗೆ, ಅವರ ಎಕ್ಸ್ಪೀರಿಯೆನ್ಸು, ಆ್ಯಕ್ಟಿಂಗ್ ಜರ್ನಿ ಬಗ್ಗೆ ಇರುವಂಥ ಮಾತುಗಳು. ಇಂಥದ್ದೇ ಇಂಟ್ರೆಸ್ಟಿಂಗ್ ಕಥೆಗಳನ್ನು ನೋಡಬೇಕು ಅಂತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ದ ಪಾಡ್ಕಾಸ್ಟ್ ಬೈ ಮಾಸ್ಕ್ ಮ್ಯಾನ್. ಥ್ಯಾಂಕ್ ಯು.